ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ಇನ್ನು ಅಧಿಕಾರ ಸ್ವೀಕಾರ ಮಾಡಿ ಎರಡು ದಿನ ಕೂಡ ಕಳೆದಿಲ್ಲ, ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ ಮೇಡಮ್, ನಮಗೆ ಭಾಳ ನೋವಾಗಿದೆ. ಇನ್ನೊಂದೇನೆಂದರೆ ಅಂಥ ಒಂದು ಸೀನಿಯರ್ ಮೋಸ್ಟ್ ಲೀಡರ್ನ ಉದಾಸೀನ ಮಾಡಿದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜು. ಪಕ್ಷ ಉಳಿಬೇಕು, ಬೆಂಗಳೂರು ಸಿಟಿ ಉಳಿಬೇಕು. ಕರ್ನಾಟಕದಲ್ಲಿ ಮುಂದಿನ ಬೆಂಗಳೂರು ಇದರಲ್ಲಿ GB ಎಲೆಕ್ಷನ್ಗೆ ನೀವು ಬಹುಮತ ಕಳಿಸ್ಕೋಬೇಕು. BBMPಯಲ್ಲಿ ಮೇಯರ್ ಭಟ್ ಆಗಲಿ, ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಲೋಕಸಭಾ ಎಲೆಕ್ಷನ್ಗಾಗಲಿ ನೀವು ಇದು ಮಾಡಬೇಕಂದ್ರೆ ಇವ್ರಿಗೆ ಕಡೆಗಣಿಸಿದ್ರೆ ನಿಮಗೆಲ್ಲ ಟೋಟಲಿ ನಿಮಗೆಲ್ಲ ಒಂದು ಡ್ಯಾಮೇಜು. ಆಮೇಲೆ ನಾವು ನಿಷ್ಠಾವಂತ ಕಾರ್ಯಕರ್ತರಾಗಿ ಹೇಳ್ತಾ ಇದ್ದೀವಿ, ಅವ್ರು ಯಾವುದಕ್ಕೂ ಮುಂದೆ ಬರೋದಿಲ್ಲ, ಅವ್ರು ಲಾಬಿ ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತಂದ್ಬಿಟ್ಟು ಈ ಕೆಲವರೆಲ್ಲ ಹೋಗ್ಬಿಟ್ಟು ಡೆಲ್ಲಿ ಎಲ್ಲ ಸುತ್ತಾಡ್ಕೊಂಬಂದರು. ಮೊನ್ನೆ ಕಣ್ ತೆಗೆದ್ರು ಹುಡುಗರು ಅವರೆಲ್ಲ ನಮ್ಮ ಸಾಹೇಬ್ರ ಮುಂದೆ ನಿಂತ್ಕೊಂಡಿರ್ತಾರೆ, ಅವ್ರು ಎಲ್ಲೋ ಕೂತ್ಕೊಂಡಿರ್ತಾರೆ. ಹಂಗಂತಂದ್ಬಿಟ್ಟು ಅವರು ಅಸಾಮಾನ್ಯರು ಅಂತ ತಿಳ್ಕೊಳ್ಳಿ ನೀವು. ಅವ್ರು ಸಾಮಾನ್ಯರವರೆಲ್ಲ DK ಶಿವಕುಮಾರ್ ಅವರಾಗ್ಬೋದು, ಸಿದ್ದರಾಮಯ್ಯನವ್ರು ಆಗ್ಬೋದು, ನಮ್ಮ ಮಲ್ಲಿಕಾರ್ಜುನ ಸಾಹೇಬರಾಗ್ಬೋದು. ನಾವು 40 ವರ್ಷದಿಂದ ಹೆಚ್ಚು ಕಡಿಮೆ ನಾವು ಮಣ್ಣುತ್ತಿದ್ದೀವಿ ಪಕ್ಷಕ್ಕೋಸ್ಕರ. ಇಂಥ ನಿಷ್ಠಾವಂತ ನೀವು ಒಬ್ಬ MLAನ ನೀವೆಲ್ಲೂ ಬೇರೆ ಕಾರಣಕ್ಕೆ ಸಿಗೋದಿಲ್ಲ. ಇಡೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಗುರುತಿಸಿ ಅವರ ಕಷ್ಟ ಸುಖ ಕೇಳುವಂಥ ಏಕೈಕ ನಾಯಕ ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು. ಅಂಥವ್ರು ನೀವು ಕಡೆಗಣಿಸಿದ್ರೆ ನಾವು ಹೋರಾಟ ಮಾಡಿ ಅವರಿಗೆ ತಲುಪಬೇಕಾಗಿರೋ ಗೌರವ, ಅವ್ರು ಕೊಡಬೇಕಾಗಿರೋ ಪೋರ್ಟ್ಫೋಲಿಯೋ ಕೊಡೋವರೆಗೂ ನಾವಂತೂ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದು ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡ್ತೀವಿ. ನೀವು ಅವ್ರನ್ನ ಉದಾಸೀನ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ನಷ್ಟ, ಪಕ್ಷಕ್ಕೂ ನಷ್ಟ, ಎಲ್ಲದಕ್ಕೂ ನಷ್ಟ ಅಂತಂದ್ರೆ ಇದನ್ನು ನಾವು ಮನವರಿಕೆ ಮಾಡ್ಕೊಳ್ಳೋಕೆ ಕೇಳ್ತಾ ಇದ್ದೀವಿ. ಸರ್, CM ಅವರ ಮೊದಲ ಸಂಪುಟದಲ್ಲೇ ಅವಕಾಶ ಸಿಕ್ಕಿದೆ ರಾಮಲಿಂಗಾರೆಡ್ಡಿ ಅವ್ರಿಗೆ, ಖಾತೆ ಕೂಡ ಸಿಕ್ಕಿದೆ. ಜನಸೇವೆ ಮಾಡಬಹುದಿತ್ತಲ್ಲ, ಅವ್ರ ಖಾತೆ ಇದೇ ಬೇಕು ಅಂತೇಳಿ ಯಾಕೆ ಹಠ ಹಿಡಿದಿರೋದು ಅಂತ ನೋಡಿ. ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಈಗ 8 ಬಾರಿ ಶಾಸಕರಾಗಿದ್ದಾರೆ. ಈಗ ವಿಧಾನಸಭೆಯಲ್ಲಿ ಇವತ್ತು ಹೇಳಬೇಕು ಅಂತಂದರೆ 8 ಬಾರಿ ಶಾಸಕಾಂಗವನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಅಂತಂದರೆ ಅದೇನು ಸಾಮಾನ್ಯವಾದಂಥದ್ದೇನಲ್ಲ. ಅದು ಈಗ ಯಾರ್ಯಾರು 8 ಬಾರಿ ಶಾಸಕರಾಗಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಟ್ಟಿದ್ದೀರಿ? ಈಗ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರಿಗೆ ನೀವು ಯಾಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಆಮೇಲೆ ಹಿಂದೆ ಬೆಂಗಳೂರು ನಗರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಂಥವ್ರು ಇವರು. ಈಗ ಬೆಂಗಳೂರು ನಗರಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ಅಂತೇಳಿ ಹಲವಾರು ಜಿಲ್ಲೆಗಳಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳೇ ಅಂತಲೇ ಹೇಳ್ಬೋದು, ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾರೆ, ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿಂದ ಮತ್ತೆ ಮಾಹಿತಿ ಹೋಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಅಲ್ವೇ. ಅಂತಂದಮೇಲೆ ಇವತ್ತು ನಾವು ಬೆಂಗಳೂರು ನಗರವನ್ನು ನಾಟ್ ರೀಚಬಲ್ ಆಗಿರೋರು ಕೊಟ್ಬಿಟ್ಟು ಈಗ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಫೋನ್ ಮಾಡಿದ್ರೆ ಫೋನ್ ತೆಗಿತಕ್ಕಂಥವರು ರಾಮಲಿಂಗಾರೆಡ್ಡಿ ಅವರು ಮಾತ್ರ, ನನಗೆ ಗೊತ್ತಿರೋ ಪ್ರಕಾರವಾಗಿ. ಹಾಗಾದಮೇಲೆ ಈಗ ಬೆಂಗಳೂರಿನಿಂದ ನಾವು ಒಂದು ಮಾಹಿತಿ ಕೊಡ್ಬೋದು. 2028ನೇ ಇಸ್ವಿಗೆ ನಾವು ಪುನಃ ವಿಧಾನಸಭೆಗೆ ಹೋಗಬೇಕಾಗುತ್ತೆ, 2029ನೇ ಇಸ್ವಿಗೆ ನಾವು ಲೋಕಸಭೆಗೆ ಹೋಗಬೇಕಾಗಿ ಬರುತ್ತೆ. ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಬೇಕು ಅಂತಂದರೆ ಇಲ್ಲಿ ಸಮರ್ಥರನ್ನ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು ಹೈಕಮಾಂಡ್ ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹೀಗೆ ಇವರು ಮುಂದುವರೆದ್ರೆ ನಾಳೆ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟವೂ ಆಗ್ತದೆ, ಬೆಳವಣಿಗೆ ಭಾಳ ಕಷ್ಟ ಆಗ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಹರಿಪ್ರಸಾದ್ ಅಂತೇಳಿ, ನಾನು ಜಯನಗರದ ನಿವಾಸಿ. ಧನ್ಯವಾದಗಳು. ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಿತ್ತಾ ಅಥವಾ DCM ಖಾತೆ ಬೇಕಿತ್ತಾ ಅಂತ ನಿಮ್ಮ ಪ್ರಕಾರ? ಇಲ್ಲ, ಅವ್ರ ಘನತೆಗೆ ಯಾವುದು ಸೂಕ್ತವಾಗಿತ್ತು ಅನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕಾಗಿತ್ತು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಒಬ್ಬರೇ ಕಟ್ಟಲಿಲ್ಲ, ಎಲ್ಲರೂ ಸೇರಿಸಿ ಕಟ್ಟಿರ್ತಕ್ಕಂಥದ್ದು. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಪಾಲು ಸಿಂಹಪಾಲೇ ಇದೆ. ಅಂಥವ್ರಿಗೆ ನೀವು ಒಂದು ಖಾತೆಯನ್ನು ಕೊಡಬೇಕಾಗಿದ್ದು ಧರ್ಮ ಅಲ್ವೇ? ಹಾಗಾಗಿ ನೀವು ಬೇಕಾಗಿರ್ತಕ್ಕಂಥವ್ರಿಗೆ ನೀವು ನಿಮ್ಮ ಅಚ್ಚುಮೆಚ್ಚಿನ ಖಾತೆಗಳು, ಪ್ರಭಾವಿ ಖಾತೆಗಳನ್ನ ಕೊಟ್ಟುಬಿಟ್ರೆ ಇವರು ಪ್ರಭಾವಿ ವ್ಯಕ್ತಿ ಅಲ್ವೇ ಆಗಿದ್ರೆ? ಅಂದರೆ ನೀವು ಏನಂತ ನಿರ್ಣಯ ಮಾಡಿದ್ದೀರಿ? ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೂಡ NSUಯಿಂದ ಬಂದಂಥವ್ನು. ಇಂಜಿನಿಯರಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು NSUಯಲ್ಲಿದ್ದೋ, ಯೂತ್ ಕಾಂಗ್ರೆಸ್ಸಲ್ಲಿದ್ದೋ, ಬ್ಲಾಕ್ ಕಾಂಗ್ರೆಸ್ಸಲ್ಲಿದ್ದೋ, ಡಿಸ್ಟಿಕ್ ಕಾಂಗ್ರೆಸ್ಸಲ್ಲಿದ್ದೋ, ತದನಂತರ ಈಗ ಸ್ಟೇಟ್ ಕಮಿಟಿಯಲ್ಲಿ ಕೂಡ ಇದ್ದೀವಿ. ಅಂದರೆ ಯಾರೋ ಪ್ರಭಾವಕ್ಕೆ ಒಳಪಟ್ಟು ಏನೋ ಒಂದು ಪೋಸ್ಟ್ಗಳು ತೊಗೊಂಡ್ಬಿಟ್ಟು ಆ ನಂತರ ವೇದಿಕೆಯ ಮೇಲೆ ಇರ್ತಾರೆ. ಅಂಥವ್ರಿಗೆ ನೀವು ಖಾತೆಗಳನ್ನ ಹೆಂಗೆ ಕೊಡ್ತೀರಿ? ಅದೇ ರೀತಿ ಇದು ಕೂಡ ಆದಂಗೆ ಆಗುತ್ತೆ, ಪ್ರಭಾವಕ್ಕೆ ಒಳಪಟ್ಟಂಗೆ, ಒತ್ತಡಕ್ಕೆ ಒಳಪಟ್ಟಂಗೆ ಆಗುತ್ತೆ. ಇದು ತಪ್ಪು ಅಂತ ನನ್ನ ಭಾವನೆ. ಸರ್, ನಿಮ್ಮ ಮುಂದಿನ ನಡೆ ಏನಿರುತ್ತೆ ಖಾತೆ ಬದಲಾವಣೆ ಮಾಡಿಲ್ಲ ಅಂದರೆ? ಈಗಾಗಲೇ ಸಾಮೂಹಿಕ ಪದಾಧಿಕಾರಿಗಳು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತೀವಿ? ಈಗ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಏನಂತ ಹೇಳಿದ್ದಾರೆ ಅಂದರೆ, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಲ್ಲ, ಬರೀ ಶಾಸಕರಾಗಿರ್ತೀವಿ ಅಂತ ಹೇಳಿದ್ದಾರೆ. ನಾವು ಅವರ ಅನುಯಾಯಿಗಳಾಗಿ ನಾವು ಅವರಿಂದ ಇರ್ತೀವಿ
ಹಾಗಾಗಿ ನಾವು ಹೋರಾಟ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನೆಲ್ಲ ನಾವು ದುಡಿಬೋದು ಅದು ಆ ದುಡಿಮೆನ ನಾವು ದುಡಿತೀವಿ ತಿರ್ಗಾನು ಮುಂದೆ ಕೂಡ. ಖಾತೆ ಬದಲಾಗಿಲ್ಲ ಅಂದರೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ? ಪ್ರತಿಭಟನೆ ಮಾಡ್ತೀರಾ, ಮತ್ತೆ ಹೋಗಿ ಮನವಿ ಮಾಡ್ಕೊಳ್ಳೋ ಅಂತ ಕೆಲಸ ಏನಾದರೂ ಮಾಡ್ತೀರಾ ಅಂತ? ಇದು ನಮಗಲ್ಲ ನಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಕಾಂಗ್ರೆಸ್ ಇದು ಖಾತೆ ಬದಲಾವಣೆ ಆಗಲಿಲ್ಲ ಅಥವಾ ಅವ್ರಿಗೇನಾದರೂ ಉನ್ನತೀಕರಣವನ್ನು ಕೊಡಲಿಲ್ಲ ಅಂತಂದರೆ, ಇದು ಖಾತೆ ಬದಲಾವಣೆ ಆಗಲಿಲ್ಲ ಅಂತಂತಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗ್ತದೆ, ಡ್ಯಾಮೇಜ್ ಆಗ್ತದೆ ಅನ್ನೋದು. ಧನ್ಯವಾದ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರ ಖಾತೆ ಬದಲಾವಣೆ ಮಾಡಿಲ್ಲ ಅಂದರೆ ಇದು ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಅಂತೇಳಿ ಕೂಡ ಅವರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.